ಹರವೋ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೆ ಅವರ ಕರಕಮಲ ಸಂಜಾತರಾದ ಮೌನ ಯೋಗಿ ಗುರುನಾಥಾರೂಢರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲಿರಿಸಿಕೊಂಡು ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ತಾಯಿ ಕಾಳಮ್ಮನ ಪಾದಕ್ಕೆ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಶಿವಸ್ವರೂಪಿಗಳು ಅಧಿಕರಣವಾಗಿ ಇಟ್ಟುಕೊಂಡಿರುವ ವಿಷಯ ಯಾವುದು ಅಂತ ಕೇಳಿದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ತಮ್ಮ ಹರಿಪಾಠದಲ್ಲಿ ಏನು ಹೇಳುವವರಾಗಿದ್ದಾರೆ ಅಂತ ಕೇಳಿದರೆ ಭಾವ್ಯವೀನ ಭಕ್ತಿ, ಭಕ್ತಿವೀನ ಮುಕ್ತಿ. ಇಷ್ಟ ತೋಳ ನಾವು ನಮಗೆ ಎಷ್ಟು ಬೇಕಲ್ಲ ಅಷ್ಟೆ. ಭಾವ್ಯವೀನ ಭಕ್ತಿ, ಭಕ್ತಿವೀನ ಮುಕ್ತಿ. ಇಲ್ಲಿ ನಾವು ಮನುಷ್ಯರಾಗಿ ಹುಟ್ಟು ಬಂದ ಮೇಲೆ ಮಾಡತಕ್ಕಂಥದ್ದು ಯಾವುದು? ಪರಮಾತ್ಮನ ಮೇಲೆ ಭಕ್ತಿ ಮಾಡಿ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಳೋಕೆ ಇಲ್ಲಿ ಬಂದೀವಿ ನಾವು. ಆದರೆ ನಿಜವಾದ ಭಕ್ತಿ ಇಲ್ಲ ನಮ್ಮಂತೇಲೆ ಐತೇನು ಅಂತ ಕೇಳಿದ್ರೆ ನಿಜವಾದ ಭಕ್ತಿ ಇಲ್ಲ, ಡಾಂಬಿಕ. ನಾವು ಗುರುವಿನ ಮೇಲಾಗಲಿ ನಿಜವಾದ ಭಕ್ತಿ ಇಲ್ಲ, ಪರಮಾತ್ಮನ ಮೇಲೆ ನಿಜವಾದ ಭಕ್ತಿ ಇಲ್ಲ. ಆದ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಮುಕ್ತಿ ಆಗುವಂತಾಗಿದೆ. ಭಾವ ಸಹಿತ ಭಕ್ತಿ ಮಾಡಿದ್ರೆ ಅವ್ರು ಹೇಳ್ಯಾರಲ್ಲ, ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಹೇಳ್ತಾರೆ, ಭಾವಾನುಕೂಲನೇ ಶಂಭುಲಿಂಗ. ಭಾವ ಸಹಿತವಾಗಿ ಭಕ್ತಿ ಮಾಡಿದ್ರನ ಮುಕ್ತಿ ಅಂತ ಅವರು ಹೇಳ್ಕೊಂಡು ಬಂದಾರ. ನಮ್ಮ ಭಕ್ತಿ ಎದ್ರ ಮೇಲೆ ಐತಪ್ಪ ಅಂತ ಕೇಳಿದ್ರೆ ನಿಜವಾದ ಭಕ್ತಿ ನಮ್ಮದ ಸಂಸಾರ ಮೇಲೆ ಭಕ್ತಿ ಐತೆ ನಮ್ದು. ಯಾಕೆ ಸಂಸಾರ ಮೇಲೆ ಭಕ್ತಿ ಇದ್ದದಕ್ಕಾಗಿ ನಾವು ಗುರುಗಳ ಕಡೆ ಹೋಗುವಲ್ಲಿಗೆ. ನಿಜವಾದ ಭಕ್ತಿ ನಮ್ಮದು ಸಂಸಾರ ಮೇಲೆ ಐತೆ. ಸಂಸಾರ ಬಿಟ್ಟು ಹೋಗಾಕ ತಯಾರಿಲ್ಲ. ಅದಕ್ಕಾಗಿ ನಮಗೆ ಮುಕ್ತಿ ಇಲ್ಲ ಆಗೈತೆ. ಪುಣ್ಯಾತ್ಮರೇ, ನಮಗೆ ಮುಕ್ತಿ ಕ್ಷಣ ಮಾತ್ರದಲ್ಲಿ ಅಕ್ಕತಿ. ಯಾಕೆ ನಿಜವಾದ ಭಕ್ತಿ ಮಾಡಿದರೆ ಮುಂದಿನ ಪದ್ಯದಲ್ಲಿ ಹೇಳಿದರು, ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒರೆದತಿಹ ಮಮತೆ ಆವ ಪರಿಗಳು ತನ್ನ ಮೇಲಿರ್ಪುದಂತೆ ಗುರುದೇವತೆಗಳ ಮೇಲೆ ಅನುರಾಗವಿರುವುದೇ ನಿಜ ಭಕ್ತಿ.
ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದರು. ತನ್ನ ಮ್ಯಾಲಿರತಕ್ಕಂಥ ಪ್ರೇಮ ಭಕ್ತಿ ಆ ಪರಮಾತ್ಮನ ಮೇಲೆ ಆಗಲಿ ದೇವತೆಗಳ ಮೇಲೆ ಆಗಲಿ ಭಕ್ತಿ ಮಾಡಿದ್ದಾದ್ರೆ ಇದಕ್ಕೆ ನಿಜವಾದ ಭಕ್ತಿ ಅಂತಾರೋ. ಅವರು ಹೇಳಿದರು, ಭಾಳ ಮಂದಿ ಹೇಳ್ಯಾರ ಭಕ್ತಿ ಮೇಲೆ ವಿಷಯ ಭಾಳ ಅದಾವ. ಭಾಳ ಮಂದಿ ಭಕ್ತಿ ಮಾಡಿದವರು ಅದಾರ, ಮುಕ್ತಿ ಹೊಂದಿದವರು ಅದಾರ. ನಮಗೆ ಮುಕ್ತಿ ಹೊಂದೋದು ಅವಶ್ಯಕತೆನೇ ಇಲ್ಲಾಗೈತೆ. ಅವಶ್ಯಕತೆ ಇಲ್ಲದಕ್ಕಾಗಿ ನಾವು ನಿಜವಾದ ಭಕ್ತಿ ಮಾಡವಲ್ಲಿವು. ನಾವು ನಿಜವಾದ ಭಕ್ತಿ ಮಾಡುವಲ್ಲಿವು. ಇಲ್ಲಿ ಭಾವವಿಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇರ್ಲಿಕ್ಕೆ ಮುಕ್ತಿ ಇಲ್ಲ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳ್ಯಾರ. ಬಡ್ಡಿ ಭಾವವಿಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇರ್ಲಿಕ್ಕೆ ಮುಕ್ತಿ ಇಲ್ಲ ಅಂತ ಹೇಳ್ಯಾರ. ಇಲ್ಲೇ ಭಾವಾನುಕೂಲನೆ ಶಂಭುಲಿಂಗ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವ್ರು ಹೇಳ್ಯಾರ. ಹೆಂಗೆ ಇರಬೇಕು, ಇವು ದೇವತೆಗಳ ಮೇಲೆ ಗುರುಗಳ ಮೇಲೆ ಇರಬೇಕಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಹೇಳ್ಯಾರ. ಆದ್ರೆ ಇಂಥ ಭಕ್ತಿ ಭಾವ ಸಹಿತವಾಗಿ ಭಕ್ತಿ ಯಾರು ಮಾಡಿದರು? ಇಲ್ಲಿ ಪತಂಗ ಋಷಿಗಳ ಆಶ್ರಮದಲ್ಲಿ ಶಬರಿ ಕಸವನ್ನು ಗೂಡಿಸುತ್ತಿದ್ಲು. ಕಸ ಹೊಡೆದು ಅವರ ರಾಜ್ಯಾಂಗಳವನ್ನು ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಹೋಗ್ತಿದ್ಲಕ್ಕೆ ದಿವಸಾಲು. ಯಾರೋ ಶಬರಿ ಹೋಗುತ್ತಿರುವಾಗ ಗುರುಗಳ ಅಂತಃಕರಣ ಭಾಳ ಮೃದು, ಭಾಳ ಅಂದ್ರೆ ಭಾಳ ಪ್ರೇಮತ್ವ. ಈಗ ನಮ್ಮ ಅಪ್ಪರ ಹೇಳಾಕತ್ತಾರ ನೋಡಿ, ಘಟ್ಟಪ್ರದಾಗ ಶಿಬಿರ ನಡೆದ ಇತ್ತಂಗಿ ಬರುವಲ್ಲಿ 20 ಸರಿ ಫೋನ್ ಹಚ್ತಾರೆ. ಯಾಕೆ ಮಗಳ ತಿಳ್ಕೊಳ್ಳಿ, ಇನ್ನಷ್ಟು ತಿಳ್ಕೊಳಕ್ಕೆ ತಿಳ್ಕೊಂಡಿಲ್ಲ, ಬಿಟ್ಟು ಬರಾಕ ಇದಿಲ್ಲ ಅಂಥೇಳಿ ತಿಳ್ಕೊಳ್ಳಿ ಅಂಥೇಳಿ ಸಾರ್ಕಿ ಫೋನ್ ಮಾಡ್ತಾರೆ ನಮ್ಮ ಅಪ್ಪಾರ. ಹೋಗಾಕ ಒಲ್ಲೆಗೈತಿ. ಹೇಳಕ್ಕೆ ಕಾರಣ ಏನಂದ್ರೆ ಪುಣ್ಯಾತ್ಮರೇ, ಗುರುಗಳ ಅಂತಃಕರಣ ಮಾತ್ರ ಹೃದಯ ಇರ್ತೈತೆ ಅವ್ರದ್ದು. ತಿಳ್ಕೊಳ್ಳಿ, ಕಲ್ಕೊಳ್ಳಿ. ನಾವು ಮಕ್ಕಳಿಗೆ ಏನ್ರಿ ಹೇಳಕತ್ರ ಅಭ್ಯಾಸ ಮಾಡೋ ಮುಂದೆ 1-2 ಸರಿ ಹೇಳಿದ್ರೆ ಅವು ತಿಳ್ಕೊಳ್ಳಿಕ್ಕೆ ನಮಗೆ ಸಿಟ್ಟು ಬರ್ತೈತೆ ಮನೆ ಒಳಗೆ. ಎಷ್ಟು ಸಲ ಹೇಳೋದು ನಿಮಗೆ ತಿಳಿತೈತಿಲ್ಲೋ? ಮಕ್ಕಳ ಬೈತೀವಿ ನಾವು, ಮತ್ತೊಂದು ಸಲ ಹೇಳಕ್ಕೆ ಒಲ್ಲೆತ್ತೈತಿ, ಸಿಟ್ಟು ಬರ್ತೈತೆ ಕಲಿಸಾಕ. ಸದ್ಗುರುನಾಥನ ಹೃದಯ ಹೆಂಗಪ್ಪ ಅಂತ ಕೇಳಿದರೆ ಮೃದುವಾದ ಬೆಣ್ಣೆ ಇದ್ದಂತೆ, ಮೃದುವಾದ ಬೆಣ್ಣೆ ಇದ್ದಂತೆ ಅವ್ರಾಗ ಅಂತಃಕರಣ. ಹಂಗೆ ಗುರುಗಳು ಏನು ಹೇಳಿದರು, ಪತಂಗ ಗುರುಗಳು ಶಬರಿಗೆ, ನೋಡಮ್ಮ ನೀ ಭಾಳ ಶಿವ ಮಾಡಿದಿಲ್ಲ, ನಿನಗೆ ಮುಕ್ತಿ ಆಕ್ಕತಿ. ಯಾವಾಗತ್ತ ಕೇಳಿದ್ರೆ ಶ್ರೀರಾಮಚಂದ್ರ ಹುಟ್ಟಿ ಬರ್ತಾನ, ಅವನ ದರ್ಶನ ನಿನಗೆ ಆಕ್ಕತಿ, ಆದಾಗ ನಿನಗೆ ಮೋಕ್ಷ ಆಕ್ಕತಿ ಹೇಳಿದರು. ಇನ್ನು ಶ್ರೀರಾಮಚಂದ್ರ ಹುಟ್ಟೇ ಇಲ್ಲ. ಶಬರಿ ಏನು ಮಾಡಕ್ಕತ್ಲಂದ್ರೆ ದಾರಿ ಕಾಯಕತ್ಲಿ. ಕಿಂದ ಬರ್ತಾನ ಪರಮಾತ್ಮ, ನಾಳೆ ಬರ್ತಾನ. 80 ವರ್ಷದ ವೃದ್ಧೆ, ತಲೆ ಕೂದಲು ಬೆಳ್ಳಗಾಗಿ ಸಿಕ್ಕಾಗಿದೆ. ರಾಮಯ್ಯನ ಬರಲಿಲ್ಲವಲ್ಲ, ಚಿಂತೆ ಮಾಡಿಕೋತು. ಆಕೆ ಏನು ಮಾಡ್ತದ್ಲಂದ್ರೆ ಶ್ರೀರಾಮಚಂದ್ರ ಎಂದು ಬರ್ತಾನ, ನಾಳೆ ಬರ್ತಾನ. ದಿವಸ ಹಾದಿ ಕಾಯ್ತಿದ್ಲು. 90 ವರ್ಷ ಗಟೀಶ್ವಾದು. ಆಗ ಪರಮಾತ್ಮ ಇಲ್ಲಿ ಹುಟ್ಟಿ ಸೀತೆಯನ್ನು ಮದುವೆ ಮಾಡಿಕೊಂಡು ಮಲತಾಯಿ ಮಾತಿಗಾಗಿ
14 ವರ್ಷ ವನವಾಸಕ್ಕೆ ಹೋಗಬೇಕಾಯಿತು ಪರಮಾತ್ಮ. ವನವಾಸಕ್ಕೆ ಹೋದಾಗ ರಾವಣ ಏನು ಮಾಡಿದ, ಸೀತೆಯನ್ನು ಕದ್ದು ಒಯ್ದ. ಇದು ಕತೆ ಭಾಳ ದೊಡ್ಡದೈತಿ, ಬೇಡ. ಹೋದಾಗ ಸೀತೆಯನ್ನು ಹುಡುಕಿಕೋತ ಶ್ರೀರಾಮಚಂದ್ರ ಶಬರಿ ಗುಡಿಸಲಿಕ್ಕೆ ಬರ್ತಾರೆ. ಆಗ ಗಿಡದೊಳಗಿರ್ತಕ್ಕಂಥ ಎಲೆಗಳು ಸಪ್ಪಳ ಮಾಡಾಕೈತದು. ಅತ್ತು ತಣ್ಣನ ಗಾಳಿ ಬೀಸಿ ಎರಡು ಕೂಡಿ ಹಿಂಗೆ ಚಪ್ಪಾಳಿ ಹೊಡಿತಿದ್ವು ಅತ್ತವ. ಯಾವ ಗಿಡದ ಎಲೆ. ಪುಣ್ಯಾತ್ಮರೇ, ಪರಮಾತ್ಮ ಬರೋ ಸಂದರ್ಭ ಎಲೆಗಳು ಚಪ್ಪಾಳಿ ಹೊಡಿತಿದ್ವು ಅತ್ತ. ನಾವು ಎಲ್ಲರ ಕೀರ್ತನ ಭಜನೆ ಕೇಳಕ್ಕೆ ಹೋಗಿರ್ತೀವೋ, ಪ್ರವಚನ ಕೇಳಕ್ಕೆ ಹೋಗಿರ್ತೀವೋ, ಎರಡು ಕೈಲೇ ಬಡಿದ್ರು ನಾವು. ನಾಚಿಕೆ ಬರ್ತೈತಿ, ನಮಗೆ ನಾಚಿಕೆ ಬರ್ತೈತಿ. ಹಂಗಾಗಿ ಎಲೆಗಳ ಸಹಿತ ಚಪ್ಪಾಳಿ ಹೊಡ್ಯಾಕತ್ತಿದ್ದು ಪರಮಾತ್ಮ ಬರೋ ಸಂದರ್ಭದಲ್ಲಿ. ರಾಮ ಲಕ್ಷ್ಮಣರು ಬಂದರು. ಹೊರಗೆ ಬಂದು ನೋಡಿ ಹೋಗಿದ್ಲು. ಮತ್ತೆ ಬಂದು ಅಜ್ಜಿ ಎತ್ತು ಬಂದು, ಬರೀಯಪ್ಪ, ನಾವು ಹಸದು ಬಂದದೀವ, ನಮಗೆ ಹಸು ಹಿಂಗಸಲಿಕ್ಕೆ ತಿಂಡಿ ಕೊಡು. ದನದ ಬಂದದೀವು, ಮಲ್ಕೊಳಕ್ಕೆ ಒಂದಿಷ್ಟು ಜಾಗ ಕೊಡು ಅಂತ ಕೇಳಿದ ಲಕ್ಷ್ಮಣ. ಹ್ಞೂ ಯಪ್ಪ, ಬರ್ರಿ, ನನ್ನಲ್ಲಿದ್ದದ್ದನ್ನು ಕೊಡ್ತಾನೆ ಬರ್ರಿ ಅಂದ್ರೆ ಶಬರಿ. ನಾವು ಗಂಗಾ ಸ್ನಾನ ಮಾಡಿ ಬರ್ತೀವತ್ತು ಹೇಳಿ ಗಂಗಾ ಸ್ನಾನಕ್ಕೆ ಹೋದರು. ಗಂಗಾ ಸ್ನಾನ ಮಾಡಿ ಬಂದರು. ಬಾಳೆ ಎಲೆ ಹಾಸಿದಳು, ಚಾಪಿ ಹಾಸಿದಳು, ಊಟಕ್ಕೆ ಕೂತರು. ಬೆಲ್ಲ ಗೆಣಸ ಬಡಿಸಿದ್ಲು. ಹಸಿರು ಡೊಣ್ಣೆಯಲ್ಲಿ ಜೇನುತುಪ್ಪವನ್ನು ಬಡಿಸಿದ್ಲು. ಶ್ರೀರಾಮಚಂದ್ರ ಬರ್ತಾನ, ನಿನಗೆ ಮುಕ್ತಿಯನ್ನು ಕೊಡ್ತಾನಂಥೇಳಿ ಏನು ಪತಂಗ ಋಷಿಗಳು ಹೇಳಿದ್ರಲ್ಲ, ಆಗಿಂದ ಸಂಗ್ರಹವನ್ನು ಮಾಡ್ತಿದ್ಲಕ್ಕೆ ಶಬರಿ. ಯಾರಿಗೆ? ಪರಮಾತ್ಮನಿಗಾಗಿ. ಆಗಿಂದ ಸಂಗ್ರಹವನ್ನು ಮಾಡ್ತಿದ್ಲು. ನಾವಾಗಿದ್ರೆ ತಿಂದು ಮತ್ತೆ ಬಂದಾಗ ನೋಡ್ರಿ ಅತ್ತಳಿ ಎಲ್ಲಾರ ಬೀಸ್ತಂದು ಕೊಟ್ರತ್ತಿದ್ದು. ಆವಾಗಿಂದ ಸಂಗ್ರಹವನ್ನು ಮಾಡಿ ಇಟ್ಟಿದ್ಲು. ಹಸಿರು ಡೊಣ್ಣೆಯಲ್ಲಿ ಬಡಿಸಿದ್ಲು. ಆಗ ಲಕ್ಷ್ಮಣ ಕೇಳ್ತಾನ, ಅಜ್ಜಿ, ಈ ಸೊಗಸಾದ ಊಟ ಯಾರಿಗಾಗಿ ಕಾದಿತ್ತು? ಕೇಳಿದ. ಯಪ್ಪ, ಆ ಶ್ರೀರಾಮಚಂದ್ರನಿಗಾಗಿ ಕಾದಿತ್ತಪ್ಪ ಅಂದ್ಲಕ್ಕೆ. ಶ್ರೀರಾಮಚಂದ್ರನಿಗಾಗಿ ಕಾದಿತ್ತು ಅಂದಾಗ ಲಕ್ಷ್ಮಣ ಹೇಳ್ತಾನ, ಅಜ್ಜಿ, ರಾಮನ ಬಾಳೆ ಹದಿಗೆಟ್ಟತ್ತೇಳಂದ ನಾವು. ಯಾರು? ಲಕ್ಷ್ಮಣ. ರಾಮನ ಬಾಳೆ ಹದಿಗೆಟ್ಟತಿ ಅಂದ. ಹಾಗೇನು ತೆಗಳಬೇಡಪ್ಪ, ನನ್ನ ಮಹಾತ್ಮ ಅಂತವನಲ್ಲ. ಹಾಗೇನು ಮಾತನಾಡಲಿಕ್ಕೆ ಹೋಗಬೇಡ, ನನ್ನ ಮಹಾತ್ಮ ಅಂತವನಲ್ಲ ಅಂದ್ಲಕ್ಕೆ. ಅಂದಗಳೇ ಶ್ರೀರಾಮಚಂದ್ರನ ಕಣ್ಣಿನಲ್ಲಿ ಕಂಬಣಿಯ ತುಂಬಿದವು. ಕಣ್ಣೀರು ಸುರಿಯಾಕೈತಿ. ಆವಾಗ ಲಕ್ಷ್ಮಣ ಹೇಳ್ತಾನ, ಅಜ್ಜಿ, ನಾನು ಸ್ವಲ್ಪ ವಿಶ್ರಾಂತಿ ಮಾಡ್ತಾನೆ, ನಮ್ಮ ಬಿದಿರಿನ ಮಂಚದ ಮೇಲೆ ಮಲ್ಕೊಳ್ಳಿ, ಸ್ವಲ್ಪ ನೋಡ್ತಾ ಇರು ಹೇಳಿದ ಲಕ್ಷ್ಮಣ. ಯಾರಿಗೆ? ಶಬರಿಗೆ ಹೇಳಿದಾಗ ಬಿದಿರಿನ ಮಂಚದ ಮೇಲೆ ಶ್ರೀರಾಮಚಂದ್ರ ಮಲ್ಕೊಂಡ. ಏನತ್ತಿದ್ದಂದ್ರೆ ಹಾ ಸೀತೆ, ಹಾ ಸೀತೆ ರೋಧಿಸುತ್ತಿದ್ದ ಪರಮಾತ್ಮ. ಸೀತೆಯನ್ನು ರೋಧಿಸುತ್ತಿರುವಾಗ ಶಬರಿ ಕೇಳಿತು, ಆಹಾ, ಇವನೇ ಶ್ರೀರಾಮಚಂದ್ರ ಇರಬೇಕು ಬಹುಶಃ ಅಂದ್ಲಕ್ಕೆ. ಚಿಹ್ನೆ ಗುರುತಿಲ್ಲ,
ಸೀತೆ ಅತಾನಂದ ಬಳಿಕ ಇವನೇ ಶ್ರೀರಾಮಚಂದ್ರನಿರಬಹುದು ಅಂತ ತಿಳ್ಕೊಂಡು ಆನಂದದಿಂದ ಮೈ ಸವರಿ ಅವನ ಸೇವೆಯನ್ನು ಮಾಡಕತ್ತಿದ್ಲು. ಎದ್ರು ಮತ್ತು ಹೊಟಬೇಣಿ ಹೋಗಬೇಕಲ್ಲ ಸೀತೆಯನ್ನು ಹುಡುಕಲಿಕ್ಕೆ. ಎದ್ರು ಆಗ ಶಬರಿ, ಶ್ರೀರಾಮಚಂದ್ರ ನಿನ್ನ ಅರಿಯದ ನಾ ಹೋದೆ, ನೀ ಅನ್ನೋದು ನನಗೆ ಗುರುತಾಗಲಿಲ್ಲ. ನೀ ಸೀತೆ ತರೋದಿಸುತ್ತಿರುವಾಗ ನಾನು ಕಂಡುಹಿಡಿದೆ. ನನ್ನ ಮಗಳ ಸೀತೆ ಎಲ್ಲಿ ಅದಾಳಂದ್ರೆ ರಾವಣ ಉದ್ಯಾನದಲ್ಲಿದ್ದಾಳ. ನಿನ್ನೆ ಕನಸು ಬಿದ್ದೈತಿ ನನಗೂ ಅಂತ. ನೋಡ್ರಿ ಶಬರಿಗೆ ಎಂಥ ಕನಸು ಬಿದ್ದಿತ್ತು. ಪರಮಾತ್ಮನ ಸಲುವಾಗಿ ಎಂಥ ಕನಸು ಬಿದ್ದಿತ್ತು ಶಬರಿಗೆ. ನಿನ್ನೆ ನಾನೊಂದು ಕನಸು ಕಂಡೆ. ಶಬರಿ ಹೇಳ್ತಾಳೆ, ರಾವಣ ಉದ್ಯಾನದಲ್ಲಿ ಸೀತೆ ಇದ್ದಾಳ, ಋಷಿಮುಖ ಪರ್ವತದಲ್ಲಿ ವಾಲಿ ಸುಗ್ರೀವನೆಂಬ ರಾಜನಿದ್ದಾನೆ, ಅವನಿಗೆ ನೀ ಸಹಾಯ ಮಾಡಪ್ಪ. ಆ ಸೀತೆಯನ್ನು ತರಲಿಕ್ಕೆ ಅವರು ನಿನಗೆ ಸಹಾಯ ಆಕ್ಕಾರ. ಆದ ಕಾರಣಕ್ಕಾಗಿ ಋಷಿಮುಖ ಪರ್ವತಕ್ಕೆ ಹೋಗ್ರಿ ಅಂಥೇಳಿ ಶಬರಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನಿಗೆ ಹೇಳಿದ್ಲು. ಹೊಂಟರು ಶ್ರೀರಾಮಚಂದ್ರ ಲಕ್ಷ್ಮಣ ಹೊಂಟರು. ಹೊರಗೆ ಬಂದ್ಲು, ಅಳ್ಳಾಕತ್ತಿದ್ಲು. ಶ್ರೀರಾಮಚಂದ್ರ ಸ್ವಲ್ಪ ದೂರ ಹೋಗಿ ಮತ್ತೆ ಹೊಳ್ಳಿ ನೋಡಿದ. ಅಜ್ಜಿ ಒಡಲು ಹಣ್ಣಾಗಿದೆ, ಕಣ್ಣು ಮಂಜಾಗಿವೆ, ಅಳಲಿಕ್ಕೆ ಹೋಗಬೇಡ, ಅಳಬೇಡ ನೀ ಅಂತ ಹೇಳಿದ ಪರಮಾತ್ಮ. ಹ್ಞೂ ಅಂದ್ಲು. ಶಬರಿಯಲ್ಲೇ ಮೋಕ್ಷವನ್ನು ಹೊಂದಿದ್ಲ. ಪುಣ್ಯಾತ್ಮರೇ, ಇಂಥ ಭಕ್ತಿ ಮಾಡಿದ್ದಾದ್ರೆ ಇದಕ್ಕೆ ನಿಜವಾದ ಭಾವೇವೀನ ಭಕ್ತಿ ಅಕ್ಕತಿ, ಭಕ್ತಿವೀನ ಮುಕ್ತಿ ಅಕ್ಕತಿ. ಪುಣ್ಯಾತ್ಮರೇ, ಇಂಥ ಭಾವುಕ್ಕಳಾಗಿದ್ದಳಲ್ಲ ಶಬರಿ, ಅಂಥ ಭಾವವನ್ನು ನಾವು ಇಟ್ಕೊಳ್ಳೋಣ. ನೀವು ಒಳ್ಳೆ ಭಾವವನ್ನು ಇಟ್ಕೋರಿ, ನಾವು ಮುಕ್ತಿ ಹೊಂದೋಣ ಅಂಥೇಳಿ 2 ಪುಷ್ಪಗಳನ್ನು ಪರಮಾತ್ಮನ ಸದ್ಗುರುನಾಥನ ಪಾದದ ಮೇಲಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.